ಅದೊಂದು ದಿನ ಯುವತಿ ಚೀರಾಡುತ್ತಾ, ಬೇಡ ಬಿಡಿ, ನನಗೆ ಯಾಕೆ ಈ ಥರ ಹಿಂಸೆ ಕೊಡ್ತಾ ಇದ್ದೀರಾ, ನನ್ನನ್ನು ನಮ್ಮ ಗ್ರಾಮಕ್ಕೆ ಬಿಟ್ಟು ಬಿಡಿ. ಈ ಥರ ಪರಿಪರಿಯಾಗಿ ಬೇಡಿಕೊಂಡರೂ ಸಹ ಆ ಕ್ರೂರಿ ಅವಳನ್ನು ಒಂದು ಸಹ ಕಿಡಿಕೆ ಇಲ್ಲದ ಕತ್ತಲ ಕೋಣೆಯಲ್ಲಿ ಇಟ್ಟು ಅವಳ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದ. ಅವಳು ಅವನಿಗೆ ಮಾಡಲು ಸಹಕರಿಸಿಲ್ಲ ಅಂದರೆ ಆಗ ಆ ಕ್ರೂರಿ ಅವಳ ಖಾಸಗಿ ಅಂಗಕ್ಕೆ ರಾಸಾಯನಿಕವನ್ನು ಬಳಸಿ ಆ ಅಂಗವನ್ನು ಸುಟ್ಟು ಹಾಕ್ತಾ ಇದ್ದ. ಹೀಗೆ 1 ವರ್ಷದವರೆಗೂ ಅವಳು ಆ ಕ್ರೂರಿ ಜೊತೆ ಇದ್ದು ನರಕ ಯಾತನೆ ಪಡ್ತಾಳೆ. ಹಲೋ ಕ್ರೇಜಿ ಪೀಪಲ್ಸ್, ಒಂದು ಕತ್ತಲ ಕೋಣೆಯಲ್ಲಿ ಇದ್ದು 1 ವರ್ಷದ ತನಕ ಒಬ್ಬ ಕಾಮುಕ ಮುರುಗನ ಜೊತೆ ನರಕ ಯಾತನೆ ಪಟ್ಟ ಒಬ್ಬ ಅತ್ಯಾಚಾರಿ ಯುವತಿಯ ಸ್ಟೋರಿ ಇದು. ಈ ಘಟನೆ ನಡೆದಿದ್ದು ಛತ್ತೀಸ್ಗಢದ ಗೊಂಡಗಾಂವ್ ಎಂಬ ಸ್ಥಳದಲ್ಲಿ. 2023 ವರ್ಷದಿಂದ ಫಿರೋಜ್ ಎಂಬ ಯುವಕ ಶಬಾನ ಹುಡುಗಿ ಹಿಂದೆ ನನ್ನನ್ನು ಲವ್ ಮಾಡು, ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ, ಹೀಗೆ ನನ್ನನ್ನು ಪ್ರೀತಿ ಮಾಡು ಎಂದು ಶಬಾನಾಳ ಹಿಂದೆ ಬಿದ್ದಿದ್ದ. ಆದರೆ ಶಬಾನಾಳಿಗೆ ಅವನು ಅಂದರೆ ಇಷ್ಟವಿಲ್ಲದ ಕಾರಣ ಅವನ ಪ್ರೀತಿಯನ್ನು ಒಪ್ಪಿಕೊಳ್ತಾ ಇರಲಿಲ್ಲ. ಫಿರೋಜ್ ಎಷ್ಟೇ ಅವಳ ಹಿಂದೆ ಬಿದ್ದರೂ ಕೂಡ ಅವಳು ಅವನ ಮಾತನ್ನು ಇಗ್ನೋರ್ ಮಾಡ್ತಾ ಬಂದಿದ್ಲು. ಆದರೆ ಈ ವಿಷಯ ಇವರಿಬ್ಬರನ್ನು ಬಿಟ್ಟು ಯಾರಿಗೂ ಸಹ ಗೊತ್ತಿರೋದಿಲ್ಲ. ಫಿರೋಜ್ ಎಷ್ಟೇ ಹೇಳಿದರೂ ಕೂಡ ಶಬಾನ ಅವನ ಮಾತನ್ನು ಕೇರೆ ಮಾಡ್ತಾ ಇರಲಿಲ್ಲ. ಹೀಗಾಗಿ ಅವಳನ್ನು ಕಿಡ್ನಾಪ್ ಮಾಡಲು ಫಿರೋಜ್ ಪ್ಲ್ಯಾನ್ ಮಾಡ್ತಾನೆ. ಹೌದು, ಒಂದು ದಿನ ಶಬಾನ ತನ್ನ ಆರೋಗ್ಯ ಸರಿ ಇಲ್ಲದ ಕಾರಣ ಕೊಂಡಗಾಂವ್ ಆಸ್ಪತ್ರೆಗೆ ಹೋಗ್ತಾ ಇರ್ತಾಳೆ. ಆಸ್ಪತ್ರೆಗೆ ಹೋಗುವಾಗ ಈ ಫಿರೋಜ್ ಒಡೆದ ಗಾಜಿನ ಬಾಟಲಿಯಿಂದ, ನೀನು ನನ್ನನ್ನು ಪ್ರೀತಿಸಿಲ್ಲ ಅಂದರೆ ನಿನ್ನನ್ನು ಸಾಯಿಸಿ ಬಿಡ್ತೀನಿ, ಹೀಗಂತ ಹೇಳಿ ಶಬಾನಾಳ ಕುತ್ತಿಗೆ ಬಳಿ ಗಾಜಿನ ಬಾಟಲಿಯನ್ನು ಇಡ್ತಾನೆ. ಆದರೆ ಶಬಾನ ಅದಕ್ಕೆ ನಿರಾಕರಿಸಿದಾಗ ಅವಳನ್ನು ಫಿರೋಜ್ ಕಿಡ್ನಾಪ್ ಮಾಡ್ತಾನೆ. ಅದೊಂದು ಹಳ್ಳಿ ಆಗಿದ್ದರಿಂದ ಆ ರಸ್ತೆಯಲ್ಲಿ ಜನರು ಯಾರು ಕೂಡ ಇರೋದಿಲ್ಲ. ಹೀಗಾಗಿ ಶಬಾನಾಳನ್ನು ಅತಿ ಸಲೀಸಾಗಿ ಫಿರೋಜ್ ಕಿಡ್ನಾಪ್ ಮಾಡ್ತಾನೆ. ಅವಳನ್ನು ಕಿಡ್ನಾಪ್ ಮಾಡಿ ಮುಂಬೈನ ಬಳಿ ಇರುವ ಧಾರಾವಿಗೆ ಕರೆದುಕೊಂಡು ಹೋಗ್ತಾನೆ. ಈ ಕಡೆ ರಾತ್ರಿ ಆದರೂ ಕೂಡ ಶಬಾನ ಮನೆಗೆ ಬರೋದಿಲ್ಲ. ಹೀಗಾಗಿ ಕುಟುಂಬದವರೆಲ್ಲ ಅವಳನ್ನು ಹುಡುಕೋದಕ್ಕೆ ಶುರು ಮಾಡ್ತಾರೆ. 2-3 ದಿನದವರೆಗೂ ಹುಡುಕುತ್ತಾರೆ, ಆದರೆ ಶಬಾನ ಸಿಗೋದೇ ಇಲ್ಲ. ಹೀಗಾಗಿ ಅವರ ಕುಟುಂಬದವರೆಲ್ಲ ಕಂಪ್ಲೇಂಟ್ ಕೊಡೋಕ್ಕೆ ಪೊಲೀಸರ ಬಳಿ ಹೋಗ್ತಾರೆ. ಕಂಪ್ಲೇಂಟ್ ತಗೊಂಡ ಪೊಲೀಸರು ಈ ಮಿಸ್ಸಿಂಗ್ ಕೇಸನ್ನು ತನಿಖೆ ಮಾಡಲು ಶುರು ಮಾಡ್ತಾರೆ. ಆದರೆ ಎಷ್ಟೇ ತನಿಖೆ ಮಾಡಿದರೂ ಶಬಾನ ಇರುವಿಕೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಹೀಗಾಗಿ ಸ್ವಲ್ಪ ತಿಂಗಳ ಕಾಲ ತನಿಖೆ ಮಾಡೋದನ್ನು ಪೊಲೀಸರು ನಿಲ್ಲಿಸುತ್ತಾರೆ. ಒಂದು ದಿನ, ನಾನು ಸುರಕ್ಷಿತವಾಗಿದ್ದೇನೆ, ನಾನು ಒಬ್ಬ ಹುಡುಗನನ್ನು ಪ್ರೀತಿಸುತ್ತಿದ್ದೇನೆ ಮತ್ತು ಅವನನ್ನು ಮದುವೆಯಾಗಿದ್ದೇನೆ, ನೀವು ನನ್ನ ಬಗ್ಗೆ ಚಿಂತಿಸಬೇಡಿ, ಹೀಗಂತ ಶಬಾನಾಳ ಫೋನನ್ನು ಕಸಿದುಕೊಂಡು ಫಿರೋಜ್ ಈ ರೀತಿ ಅವಳ ಕುಟುಂಬದವರಿಗೆ ಮೆಸೇಜ್ ಮಾಡ್ತಾನೆ. ಈ ಮೆಸೇಜನ್ನು ನೋಡಿದ ಶಬಾನಾಳ ಕುಟುಂಬದವರು ಎಲ್ಲೇ ಇರಲಿ ನನ್ನ ಮಗಳು ಚೆನ್ನಾಗಿರಲಿ ಎಂದು ಸುಮ್ಮನೆ ಆಗ್ತಾರೆ. ಆದರೆ ಅವರಿಗೇನು ಗೊತ್ತು, ಅವರ ಮಗಳು ಒಬ್ಬ ರಾಕ್ಷಸನ ಬಳಿ ಚಿತ್ರಹಿಂಸೆ ಪಡುತ್ತಿದ್ದಾಳೆ ಎಂದು. ಈ ವ್ಯಕ್ತಿ ಉತ್ತರ ಪ್ರದೇಶದ ಸುಲ್ತಾನಪುರ ಮೂಲದವನಾಗಿದ್ದು ಶಬಾಳನ್ನು ಕಿಡ್ನಾಪ್ ಮಾಡಲು ಕೊಂಡಗಾಂವ್ ಗ್ರಾಮಕ್ಕೆ ಬಂದಿದ್ದ. ದಾರಿಯಲ್ಲಿ ಬರುತ್ತಿದ್ದ ಶಬಾಳನ್ನು ಕಂಡು ಒಡೆದು ಹೋದ ಗಾಜಿನ ಬಾಟಲಿಯನ್ನು ಶಬಾಳಳ ಕುತ್ತಿಗೆ ಬಳಿ ಇಟ್ಟು ಅವಳನ್ನು ಹೆದರಿಸಿ ಅವಳನ್ನು ಕಿಡ್ನಾಪ್ ಮಾಡಿ ಮುಂಬೈನ ಧಾರಾವಿ ಎಂಬಲ್ಲಿ ಒಂದು ನಿರ್ಜಲ ಪ್ರದೇಶದಲ್ಲಿ ಇರುವ ಒಂದು ಮನೆಯಲ್ಲಿ ಫಿರೋಜ್ ಆ ಯುವತಿಯನ್ನು ಕರೆದುಕೊಂಡು ಹೋಗಿದ್ದ. ಅಲ್ಲಿ ಹೋದ ಬಳಿಕ ಅವಳನ್ನು ಹಗ್ಗದಿಂದ ಕೈ ಕಾಲು ಕಟ್ಟಿ ಬಾಯಿಗೆ ಬಟ್ಟೆಯನ್ನು ತುಂಬಿ ಒಂದು ಕೂಡ ಕಿಡಿಕೆ ಇಲ್ಲದ ಮನೆಯಲ್ಲಿ ಅವಳನ್ನು ಇರಿಸಿದ್ದ. ಈ ಫಿರೋಜ್ ಮುಂಬೈನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ. ಸಂಜೆ ಕೆಲಸ ಮುಗಿಸಿ ಮನೆಗೆ ಬಂದಾಗ ಅವಳನ್ನು ಯಾವೆಲ್ಲ ರೀತಿಯಾಗಿ ಬಳಸಿಕೊಳ್ಳಲು ಸಾಧ್ಯವೋ ಅವಳನ್ನು ಬಲವಂತದಿಂದ ಬಳಸಿಕೊಂಡಿದ್ದ. ಅವಳಿಗೆ ಇಷ್ಟವಿಲ್ಲದಿದ್ದರೂ ಕೂಡ ಅವಳನ್ನು ಫಿರೋಜ್ ಬಿಡ್ತಾನೆ ಇರಲಿಲ್ಲ. ಬೆಳಗ್ಗೆ ಕೆಲಸಕ್ಕೆ ಹೋಗುವ ಸಮಯದಲ್ಲಿ ಅವಳ ಕೈ ಕಾಲನ್ನು ಹಗ್ಗದಿಂದ ಕಟ್ಟಿ ಅವನು ಕೆಲಸಕ್ಕೆ ಹೋಗ್ತಾ ಇದ್ದ. ಹೀಗೆ ಅವಳನ್ನು 1 ವರ್ಷದ ತನಕ ಅವಳ ಜೊತೆ ಈ ರೀತಿ ಮಾಡ್ತಾ ಇದ್ದ. ಅವಳು ಒಪ್ಪಿಕೊಂಡಿಲ್ಲ ಅಂದರೆ ಅವಳ ಖಾಸಗಿ ಅಂಗಕ್ಕೆ ಹಾನಿ ಮಾಡ್ತಾ ಇದ್ದ. ಮತ್ತೆ ಅವಳಿಗೆ ಬೇಕಾಗುವ ಯಾವುದೇ ವಸ್ತುವನ್ನು ಕೊಡ್ತಾ ಇರಲಿಲ್ಲ. ಅದೊಂದು ದಿನ ಫಿರೋಜ್ ಅವಳನ್ನು ಆ ಮನೆಯಲ್ಲಿ ಕೂಡ ಹಾಕಿ ಅವನ ಫೋನನ್ನು ಮರೆತು ಮನೆಯಲ್ಲೇ ಬಿಟ್ಟು ಕೆಲಸಕ್ಕೆ ಹೋಗಿದ್ದ. ಅವನ ಫೋನನ್ನು ನೋಡಿದ ಶಬಾನ ಆ ಫೋನಿನ ಕಾಲ್ ಡೀಟೇಲ್ಸ್ ಚೆಕ್ ಮಾಡ್ತಾಳೆ. ಆಗ ಫ್ಯಾಕ್ಟರಿ ಮ್ಯಾನೇಜರ್ ನಂಬರ್ ಅವಳಿಗೆ ಸಿಗುತ್ತೆ. ತಕ್ಷಣ ಆ ಫ್ಯಾಕ್ಟರಿ ಮ್ಯಾನೇಜರ್ಗೆ ಕಾಲ್ ಮಾಡಿ ಫಿರೋಜ್ ಅವಳನ್ನು ಕಿಡ್ನಾಪ್ ಮಾಡಿದ ವಿಷಯವನ್ನು ಹೇಳ್ತಾಳೆ. ಆಗ ಮ್ಯಾನೇಜರ್ ಅವಳನ್ನು ಆ ಮನೆಯಿಂದ ಬಿಡಿಸಿ ಅವಳಿಗೆ ಸ್ವಲ್ಪ ಹಣವನ್ನು ಕೊಟ್ಟು ಅವಳನ್ನು ಅವಳ ಗ್ರಾಮಕ್ಕೆ ಕಳಿಸಿಕೊಡ್ತಾನೆ. ಅವಳ ಊರಿಗೆ ಹೋದ ಶಬಾನ ಅವಳ ಜೊತೆ ನಡೆದ ಘಟನೆಯನ್ನು ಅವಳ ಕುಟುಂಬದವರಿಗೆ ಹೇಳ್ತಾಳೆ. ಅವಳ ಕುಟುಂಬದವರು ಫಿರೋಜಿನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಹೀಗಾಗಿ ಪೊಲೀಸರು ಅವನನ್ನು ಹುಡುಕಿ ಅವನನ್ನು ವಶಪಡಿಸಿಕೊಳ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ನಾನು ಮತ್ತೆ ಸಿಗ್ತೀನಿ, ಅಲ್ಲಿ ತನಕ ಬಿ ಕೇರ್ಫುಲ್.